ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ತುಂಬ ದಿನದ ನಂತರ ನಾನು ವ್ಲಾಗ್ ಮಾಡ್ತಾಯಿದ್ದೀನಿ, ಲಾಂಗ್ ವೀಡಿಯೋ. ಸೊ ಗಿಡಗಳ ಮನೆಗೆ ಸ್ವಲ್ಪ ಪಾಟ್ಗಳು ತೊಗೊಂಡೋಗೋಣ ಇಂಟೀರಿಯರ್ ಇಡೋದಕ್ಕೆ ಅಂತ ನಾನು ಇಲ್ಲಿ ನಮ್ಮ ಮನೆ ಹತ್ರ ಇರೋ ನರ್ಸರಿಗೆ ಬಂದಿದ್ದೀನಿ. ಇಲ್ಲಿ ನೀವು ನೋಡ್ಬೋದು, ಇದೆಲ್ಲ ಸೆರಾಮಿಕ್ ಪಾಟ್ಸು. ತುಂಬ ಚೆನ್ನಾಗಿದೆ, ಎಲ್ಲ ಪಿಂಗಾಣಿದು. ಸ್ವಲ್ಪ ತೊಗೊಂಡು ಹೋಗೋಣ. ಇಲ್ಲಿ ಸ್ವಲ್ಪ ಕಲೆಕ್ಷನ್ಸ್ ಜಾಸ್ತಿ ಇದೆ, ಆಮೇಲೆ ಹೋಲ್ಸೇಲ್ ಪ್ರೈಸಲ್ಲಿ ಕೂಡ ಸಿಗುತ್ತೆ. ನೀವು ಇಲ್ಲಿ ನೋಡ್ಬೋದು, ಚಿಕ್ಕ ಸೈಜಿಂದ ಹಿಡಿದು ದೊಡ್ಡ ಸೈಜ್ವರೆಗೂ ನಿಮಗೆಲ್ಲ ಥರದ್ದು ಪಾಟ್ಸ್ ಇಲ್ಲಿ ಸಿಗುತ್ತೆ. ಇದು ನೋಡಿ, ಸ್ವಲ್ಪ ವಾಯ್ಸ್ ಹಿಂದುಗಡೆ ಅಲ್ಲೇನೋ ಡ್ರಿಲ್ಲಿಂಗ್ ಕೆಲಸ ಮಾಡ್ತಿದ್ರಿಂದ ಸ್ವಲ್ಪ ಸೌಂಡ್ ಬರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಪಿಂಗಾಣಿದು ಹುಂಡಿ ತುಂಬ ಚೆನ್ನಾಗಿದೆ. ಬ್ಯಾಕಲ್ಲಿ ಈ ಥರ ರಬ್ಬರ್ ಕೊಟ್ಟಿದ್ದಾರೆ ತೆಗಿಯೋದಕ್ಕೆ, ಸಿಲಿಂಡ್ರ್ ಶೇಪಲ್ಲಿದೆ. ನೆಕ್ಸ್ಟ್ ಹಾಗೇ ಸಾಕಷ್ಟು ವೆರೈಟಿಗಳಿದೆ ಇಲ್ಲಿ. ಹೊಸ ಕಾನ್ಸೆಪ್ಟ್ ಕೂಡ ನಾನು ಫಸ್ಟ್ ಟೈಮ್ ನೋಡಿದ್ದು, ತುಂಬ ಇಷ್ಟ ಆಯಿತು. ಮನೆ ಶೇಪಲ್ಲಿದೆ. ಆಮೇಲಿಂದ ನೋಡ್ಬೋದು ನೀವು, ಇದು ಈಜಿಪ್ಷಿಯನ್ ಸ್ಟೈಲ್ ಅಥವಾ ಟ್ರೈಬಲ್ ಸ್ಟೈಲ್ ಅಂತ ಹೇಳ್ತಾರಲ್ಲ, ಅದು ಕೂಡ ಇದೆ. ಆಮೇಲೆ ನನ್ನ ಮಗ ಏನೋ ತೋರಿಸ್ತಾ ಇದ್ದಾನೆ, ತೋರ್ಸಮ್ಮ ಅಂತ. ಇದು ಸ್ನೇಲ್ ಆ್ಯಕ್ಚುಲಾಗಿ. ಆಮೇಲೆ ಸಾಕಷ್ಟು ಅಂದರೆ ನಂಗೆ ತುಂಬ ಖುಷಿ ಆಯಿತು. ಇದು ರಾಮೋಳಿಯಲ್ಲಿರೋದು, HP ಪೆಟ್ರೋಲ್ ಬಂಕ್ ಎದುರುಗಡೆನೇ ಇದೆ. ಇದು ಆನೆ. ಹಾಗೆ ಅಲ್ಲಿ ನೀವು ನೋಡ್ಬೋದು ಆ್ಯನಿಮಲ್ಸ್ ವೆರೈಟಿಯಲ್ಲಿ ಮಂಕಿ, ಆ ಥರದ್ರಲ್ಲಿ ತುಂಬ ಇತ್ತು. ತುಂಬ ಚೆನ್ನಾಗಿತ್ತು. ಏನಾದರೂ ರಿಟರ್ನ್ ಗಿಫ್ಟ್ ಕೊಡೋಂಗಿದ್ರೆ ಕೊಡ್ಬೋದು ನೋಡಿ. ಆಮೇಲೆ ಪುಟ್ಟದಾಗಿರೋಂಥ ಉಪ್ಪಿನ ಜಾಡಿಗಳು ತುಂಬ ಚೆನ್ನಾಗಿತ್ತು. ನನ್ನ ಮಗ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾನೆ, ಅವನಿಗೆ ಬೇಕು ಅವ್ನು ಸ್ಟಡಿ ಟೇಬಲ್ ಹತ್ರ ಇಟ್ಕೊಳಕ್ಕೆ ಅಂತ. ಸೊ ಹಾಗೆ ನಿಮಗೆ ವೈಟ್ ಶೇಡ್ಸಲ್ಲಿ ಕಾರ್ಪೊರೇಟ್ ರಿಟರ್ನ್ ಗಿಫ್ಟ್ಸ್ ಕೊಡೋಕ್ಕೆ ಎಲ್ಲ ತುಂಬ ಚೆನ್ನಾಗಿದೆ. ಅಂದರೆ ಇಲ್ಲಿ ಸ್ವಲ್ಪ ಬಾರ್ಗೇನ್ ಮಾಡಬೇಕು, ಅವ್ರು ಹೇಳ್ತಾರೆ, ಬಟ್ ಬಾರ್ಗೇನ್ ಮಾಡಿ ತೊಗೋಬೇಕು. ಒಂದೇ ಸಲಕ್ಕೆ ರೇಟ್ ತುಂಬ ಹೈ ಹೇಳ್ತಾರೆ, ಬಟ್ ಹೊರಗಡೆಗೆಲ್ಲ ಕಂಪೇರ್ ಮಾಡಿಕೊಂಡ್ರೆ ಇಲ್ಲಿ ಹೋಲ್ಸೇಲ್ ಪ್ರೈಸಲ್ಲಿ ತುಂಬ ಕಡಿಮೆಗೆ ಸಿಗುತ್ತೆ. ನೀವು ಜಾಸ್ತಿ ಬಲ್ಕಾಗಿ ತೊಗೊಂಡಾಗ ಅವರು ಪ್ರೈಸ್ ಕಡಿಮೆ ಮಾಡಿಕೊಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ನಿಮಗೆ ವೈಡ್ ರೇಂಜ್ ಒಂದೇ ಏನು ರೂಫಲ್ಲಿ ನಿಮಗೆ ಅಂಡರ್ ರೂಫಲ್ಲಿ ಎಲ್ಲ ವೆರೈಟಿ ಸಿಗುತ್ತೆ. ಇದು ನೋಡಿ, ಚಿಕ್ಕದಾಗಿರೋ ಅಂಥ ರ್ಯಾಬಿಟ್ಟು ತುಂಬ ಕ್ಯೂಟ್ ಅನಿಸ್ತು. ಏನು ಎಲ್ಲ ತೊಗೋಬೇಕು ಅನ್ನೋಷ್ಟು ಚೆನ್ನಾಗಿದೆ. ಇಲ್ಲಿ ಯಾವುದು ಇದು ಬೇಡ ಇಂಥದ್ದು ಬೇಡ ಅಂತ ಏನಿಲ್ಲ, ಎಲ್ಲ ನೋಡಿದ್ದೆಲ್ಲ ತೊಗೋಬೇಕು ಅಂತ ಅನಿಸುತ್ತೆ. ನಾನು ಇದಿಷ್ಟರಲ್ಲಿ ಇದನ್ನು ತೊಗೊಂಡಿದ್ದೀನಿ. ಇದು 3 ಪೀಸ್ ಸೆಟ್ ಒಂದು, ಆಮೇಲೆ ಅದು ಸಿಂಗಲ್ ಒಂದು, ಅದು ಲೋಟಸ್ ಥರದೊಂದು. ಹೊರಗಡೆನೇ ಎಲ್ಲ ತೊಳೆದ್ಬಿಟ್ಟು ಒಳಗಡೆನೇ ತೊಗೊಂಡು ಹೋಗೋಣ ಅಂತ. ಎಲ್ಲ ಕ್ಲೀನ್ ಇತ್ತು, ಬಟ್ ಸಣ್ಣ ಧೂಳು ಆಮೇಲೆ ಹುಲ್ಲಂಥದ್ದಿತ್ತು. ಸೊ ಹೊರಗಡೆನೇ ತೊಳೆದ್ಬಿಟ್ಟು ಆಮೇಲೆ ಒಳಗಡೆ ತೊಗೊಂಡು ಹೋಗೋಣ ಅಂತ ಇದನ್ನು ಮಾಡಿದೆ. ಸೊ ಇದಕ್ಕೆಲ್ಲ ಸೇರಿ ಅದು ಚಿಕ್ಕದೇನು ಲೋಟಸ್ ತೋರಿಸ್ತಾ ಇದ್ದೀನಲ್ಲ, ಅದು 60 ಹೇಳಿದ್ರು. ಇನ್ನೊಂದು ಪ್ರಿಂಟೆಡ್ ಇರೋದು 40, ಕ್ರೀಮ್ ಕಲರ್ದು 150 ಹೇಳಿದ್ರು. ಆ 3 ಪೀಸ್ದು 400 ಹೇಳಿದ್ರು. ಸೊ ಇದಿಷ್ಟಕ್ಕೂ ಟೋಟಲಾಗಿ ನಾನು 600 ಪೇ ಮಾಡಿದ್ದೀನಿ. ಅದು ತುಂಬ ಡಿಸ್ಟರ್ಬೆನ್ಸ್ ಇದ್ದಿದ್ದರಿಂದ ನಾನು ಇವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಹಿಂದುಗಡೆ. ಆ್ಯಕ್ಚುಲಾಗಿ ರಿಯಲ್ ವಾಯ್ಸ್ ಕ್ಯಾಪ್ಚರ್ ಮಾಡಬೇಕು ಅಂತ ಇತ್ತು. ಸೊ ಇದನ್ನೆಲ್ಲ ಇಲ್ಲೇ ತೊಳೆದ್ಬಿಟ್ಟು ಕ್ಲೀನ್ ಮಾಡ್ಕೊಂಡು ಒಳಗಡೆ ತೊಗೊಂಡೋಗೋಣ ಅಂತ ಹೊರಗಡೆನೇ ತೊಳಿತಾ ಇದ್ದೀವಿ. ತುಂಬ ದಿನ ಆಗಿತ್ತು, ಪಾಟ್ಸ್ ಎಲ್ಲ ಇಟ್ಟಿದ್ದೆ, ಸ್ವಲ್ಪ ಚೇಂಜ್ ಮಾಡಬೇಕು ಅಂತ ಇತ್ತು, ಆದರೆ ಹೋಗೋಕ್ಕೆ ಆಗಿರಲಿಲ್ಲ. ಇವಾಗ ಹೋಗಿ ಅದನ್ನು ತೊಗೊಂಬಂದು ಪಾಟ್ ಮಾಡೋ ಅಂಥ ಟೈಮ್ ಬಂತು. ಸೊ ಹೊರಗಡೆ ಆದರೆ ನೀಟಾಗಿ ತೊಳಿಬೋದು ಅಂತ ಹೇಳಿ ಹೊರಗಡೆನೇ ತೊಳೆದು ಸ್ವಲ್ಪ ಹೊತ್ತು ಅಲ್ಲೇ ಇಟ್ಬಿಟ್ಟು ನೆಕ್ಸ್ಟು ಅದನ್ನು ರೀಪಾಟ್ ಮಾಡಬೇಕು. ಪ್ಲಾಸ್ಟಿಕ್ ಪಾಟ್ಸ್ ಅದು ನರ್ಸರಿಯಿಂದ ಏನು ಬರುತ್ತಲ್ಲ ಅದರಲ್ಲೇ ಇತ್ತು. ಸೊ ನನ್ನ ತಂಗಿ ಬಂದಿದ್ಲು ಆ್ಯಕ್ಚುಲಾಗಿ, ಅವಳು ನನಗಿದನ್ನೆಲ್ಲ ರೀಪಾಟ್ ಮಾಡಿ ಡೆಕೋರೇಟ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡಿದ್ಲು. ಏನು ಫಸ್ಟು ಅದ್ರ ಒಳಗೇ ಪ್ಲಾಸ್ಟಿಕ್ ಪಾಟ್ ಸಮೇತ ಇಡೋಣ ಅಂದ್ಕೊಂಡೆ, ಆಮೇಲೆ ಬೇಡ, ಯಾಕೆಂದರೆ ಚೆನ್ನಾಗಿ ಗ್ರೋತ್ ಆಗುತ್ತಲ್ಲ ಅಂತ. ಇದು ನೋಡಿ, ಇದು ಕಿಚನ್ ಕೌಂಟರ್ ಟಾಪ್ ಮೇಲೆ ಇಟ್ಕೊಂಡಿದ್ದೀನಿ ಮನಿ ಪ್ಲ್ಯಾಂಟು. ಈ ಮಾರ್ಬಲ್ ಕಲ್ಲು ಬೇರೆ ಏನೋ ಪ್ರಾಜೆಕ್ಟಿಗೆ ಅಂತ ತಂದಿದ್ದು ಹಾಗೆ ಇತ್ತು. ಸೊ ಹೀಗೆ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ. ಆಮೇಲೆ ವಾಟರ್ ಕೂಡ ಬೇಗ ಎವಾಪ್ರೇಟ್ ಆಗಲ್ಲ, ಮಾಯ್ಶ್ಚರ್ ಕ್ಯಾಪ್ಚರ್ ಆಗುತ್ತೆ ಅಂತ ಹೇಳಿ ಇದಕ್ಕೆ ಆ್ಯಕ್ಚುಲಾಗಿ ಬೇರೆ ಕಡೆ ಜಾಗ ಇದೆ, ಸದ್ಯಕ್ಕೆ ಟೆಂಪ್ರವರಿಗೆ ಇಲ್ಲಿ ಇಟ್ಟಿದ್ದೀನಿ. ಇದು ಒಂದು ಪಾಟ್ ಈ ರೀತಿ ಮನಿ ಪ್ಲ್ಯಾಂಟ್ ರೆಡಿ ಮಾಡಿದ್ದು. ಹಾಗೆ ಇನ್ನೊಂದು ಕೂಡ TV ಟೇಬಲ್ ಮೇಲೆ, ಇದು ಇಲ್ಲೇ ನನ್ನ ಕಿಚನ್ನಲ್ಲೇ ಸೈಡ್ ಸಿಂಕ್ ಪಕ್ಕ ಏನು
ಬ್ರೇಕ್ಫಾಸ್ಟ್ ಕೌಂಟರ್ ಥರ ಇದೆಯಲ್ಲ, ಅಲ್ಲಿ ಜಾಗ ಇತ್ತು. ಸೊ ಈ ಸ್ನೇಕ್ ಪ್ಲ್ಯಾಂಟ್ ಹಾಕ್ಬಿಟ್ಟು ಇದನ್ನ ಇಲ್ಲಿ ಈ ರೀತಿ ಸೆಟಪ್ ಮಾಡಿದೆ. ಇದು ಜೇಡನ್ನ ಈ ಪಾಟಲ್ಲಿ ಹಾಕಿದೆ. ಈ ಜೇಡು ಅಷ್ಟೇ ನನಗಿಲ್ಲಿ ನರ್ಸರಿಯಲ್ಲಿ ಸಿಕ್ತು, ಲೋಕಲ್ ನರ್ಸರಿಯಲ್ಲಿ 30 ರುಪೀಸ್ ಏನೋ ಕೊಟ್ಟೆ ನಾನು ಈ ಜೇಡ್ ಪ್ಲ್ಯಾಂಟಿಗೆ. ಇದು ನನ್ನ ಮಗನ ಸ್ಟಡಿ ಟೇಬಲ್ ಮೇಲೆ, ಇದು ಟೇಬಲ್ ರೋಸ್ ಗಿಡ. ಇದನ್ನು ಅವ್ನ ಸ್ಟಡಿ ಟೇಬಲ್ ಮೇಲೆ ನಾನು ಇಟ್ಟಿದ್ದೀನಿ. ಇಲ್ಲಿ ಹೆಂಗಿದ್ರೂ ಬಿಸಿಲು ಕೂಡ ಬೀಳುತ್ತೆ. ಸೊ ಇದು ಮಾತ್ರ ನಂಗೆ ತುಂಬ ಕ್ಯೂಟೆಸ್ಟ್ ಅಂತ ಇಷ್ಟ ಆಯಿತು. ನೀವು ಹೇಳಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ವೀಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡಿ. ಇದು ನಂದು 3rd ಲಾಂಗ್ ವೀಡಿಯೋ ಅಂದ್ಕೊತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.